ಸೊಸೆ ಸೊಸೆ. ಮನ್ಸು ಬಿಚ್ಚಿ ಏನು ಮಾತಾಡಕ್ ಆಗಲ್ಲ ರಾಘವ್. ಯಾಕಂದ್ರೆ ನಿಮಗ್ ನನ್ ಮೇಲೆ ಸಂಪೂರ್ಣ ನಂಬಿಕೆ ಇದೆ ಅಂತ ನನಗೆ ಯಾವತ್ತೂ ಅನ್ನಿಸ್ಲೇ ಇಲ್ಲ. ನನಗೆ ಈ ಕುಟುಂಬ ಬೇಕು. ಈ ಕುಟುಂಬದವ್ರಿಗೆ ಯಾರಿಂದನೂ ತೊಂದರೆ ಆಗ್ಬಾರ್ದು. ಇವರೆಲ್ಲರೂ ಸದಾಕಾಲ ನಗ್ತಿರೋ ಹಾಗೆ ನೋಡ್ಕೋಬೇಕು ಅಂತ ನಾನು ಮತ್ತೆ ಈ ಮನೆಗೆ ಬಂದೆ. ಆದ್ರೆ ಇವತ್ತು ಗೊತ್ತಾಯ್ತು ಇವ್ರು ಯಾರಿಗೂ ನಾನ್ ಬೇಡ ಅಂತ. ಹಾಗಿದ್ಮೇಲೆ ನಾನಿಲ್ಲಿದ್ದು ಏನ್ ಪ್ರಯೋಜನ ಹೇಳಿ? ಅಲ್ಲ ಕೀರ್ತಿ, ಕಾನೂನಿನ ಪ್ರಕಾರ ನಾನಿಲ್ಲಿರ್ಬೇಕಾಗಿರೋದು 90 ದಿನ ಅಷ್ಟೇ. ಅಲ್ಲಿ ತನಕ ನಾನಿಲ್ಲಿರ್ತೀನಿ, ಆಮೇಲೆ ಹೊರಟು ಬಿಡ್ತೀನಿ. ಯಾವತ್ತೂ ಈ ಕೀರ್ತಿ ನಿಮ್ಗೆ ತೊಂದರೆ ಕೊಡೋದಿಲ್ಲ. ಸತ್ಯ, ವಿನ್ಸೆಂಟ್ ಹೇಳಿದ ಮಾತಿನಂತೆ ಕೀರ್ತಿ ಮೊಬೈಲ್ ಕಾಲ್ ಡೀಟೇಲ್ಸ್ನ ತಂದ್ಕೊಟ್ಟ. ಈ ನಂಬರ್ಗೆ ಜಾಸ್ತಿ ಕಾಲ್ ಮಾಡಿದ್ದಾಳೆ. ನಾನು ಅವಳಿಗೆ 5 ದಿವಸನೂ ಇದೇ ನಂಬರಲ್ಲಿ ಮಾತಾಡಿದ್ದಾಳೆ. ಅಂದ್ರೆ ಈ ನಂಬರಲ್ಲಿ ಜಾಸ್ತಿ ಕಾಂಟ್ಯಾಕ್ಟ್ ಅಲ್ಲಿದ್ದಾಳೆ ಅವಳು. ಎಸ್, ಫೋನ್ ಮಾಡಿದ್ರೆ ಎಲ್ಲ ಡೀಟೇಲ್ಸ್ ಆಚೆ ಬರುತ್ತೆ. ಹಲೋ ಹಲೋ, ಯಾರು ಮಾತಾಡ್ತಿರೋದು? ರೀ, ಫೋನ್ ಮಾಡಿರೋದು ನೀವು. ನಾನು ಯಾರು ಅಂತ ಗೊತ್ತಿಲ್ಲದೆ ಫೋನ್ ಮಾಡ್ತೀರಾ? ಇಷ್ಟಕ್ಕೂ ನೀವು ಯಾರು, ನಿಮಗೆ ಯಾರು ಬೇಕು ಅದನ್ನ ಹೇಳ್ರಿ. ಅಯ್ಯೋ, ಅದಕ್ಕೆ ಯಾಕ್ರೆ ಕೋಪ ಮಾಡ್ಕೋತೀರಾ? ರೀ, ಕೋಪ ಬರದೇ ಇರಲ್ವೇನ್ರಿ? FM ಅಲ್ಲಿ ನಮ್ಮ ಗುರು ಹಾಡು ಕೇಳ್ತಿದ್ದೆ, ಮತ್ತೆ ಕಾಲ್ ಮಾಡಿ ಕಡ್ಡಿ ಅಲ್ಲಾಡಿಸ್ಬಿಟ್ರಿ. ಈಗ ಏನ್ರಿ ನಿಮ್ ಸಮಸ್ಯೆ? ಅಯ್ಯೋ, ಅದೆಲ್ಲ ಆಮೇಲೆ ಹೇಳ್ತೀನಿ. ಮೊದಲು ನೀವ್ ಯಾರು ಅಂತ ಹೇಳ್ರಿ. ಅಯ್ಯೋ, ನಿಮ್ಮ ಹೇಳೋದನ್ನೆಲ್ಲ ಹೇಳಿದ್ಮೇಲೂ ಅದೇ ಪ್ರಶ್ನೆ ಕೇಳ್ತಿರಲ್ರಿ. ಬುದ್ಧಿ ಇದೆಯೇನ್ರಿ ನಿಮ್ಗೆ? ಈಗೇನು ಹೇಳ್ತೀಯೋ ಇಲ್ವೋ? ಅಯ್ಯೋ, ನಿನ್ನ ಇಷ್ಟು ಮುಂದುವರೆದಿಯಾ? ನನ್ನ ನಂಬರ್ಗೆ ಫೋನ್ ಮಾಡಿ ಏಕವಚನದಲ್ಲಿ ಮಾತಾಡ್ತೀಯಾ? ಎಷ್ಟೇ ಧೈರ್ಯ ನಿಂಗೆ? ಓಂ ಸಾಯಿ ರಾಘವೇಂದ್ರ ಗುರು ವಿಷ್ಣುವರ್ಧನ. ನೀನೇನಾದ್ರೂ ಮೆಂಟ್ಲಾ? ಮೆಂಟಲ್ ಅಂತೀರಾ, ಆದ್ರೆ ಹುಚ್ಚ ಸಿನಿಮಾನ 1000 ಸಲ ನೋಡ್ತೀರಾ. ನೀವುಗಳು ಮೆಂಟಲ್. ನಮ್ಮಂಥ ಯಂಗ್ ಅಂಡ್ ಗುಡ್ ಲುಕಿಂಗ್ ಹುಡುಗರ ನಂಬರ್ನ ಕಲೆಕ್ಟ್ ಮಾಡಿ ಬುಟ್ಟಿಗೆ ಹಾಕೊಳ್ಳೋ ಪ್ರಯತ್ನ ಮಾಡ್ತೀರಾ. ನಮಗ್ ಗೊತ್ತು. ಹೇಳು, ಈ ಬ್ಯಾಚುಲರ್ ನಂಬರ್ನ ಯಾರು ಕೊಟ್ರು ನಿಂಗೆ? ಹಲೋ ಬ್ಯಾಚುಲರ್, ವಾಯ್ಸ್ ಕೇಳಿದ್ರೆ 40 ಕ್ರಾಸ್ ಆಗಿರೋ ಹಾಗಿದೆ. ನಿನಗೆ ನನ್ನಂತ ಹುಡುಗಿ ಜೊತೆ ಮಾತಾಡೋ ಯೋಗ್ಯತೆನೇ ಇಲ್ಲ ಬಿಡು. ಹೌದಾ? ಯೋಗ್ಯತೆ ಇಲ್ವಾ? ಯೋಗ್ಯತೆ ಇಲ್ದವನಿಗೆ ಫೋನ್ ಯಾಕೆ ಮಾಡಿದ್ಯಮ್ಮ? ಏನು ಮಾತೇ ಹೊರಡ್ತಿಲ್ಲ? ನೋಡು, ನನಗೆ ನಿನ್ ಡೀಟೇಲ್ಸ್ ಬೇಕು. ಡೀಟೇಲ್ಸ್ ಕೊಡು, ದುಡ್ಡು ಕೊಡ್ತೀನಿ. ಏನು ಡೀಟೇಲ್ಸ್ ಕೊಟ್ರೆ ದುಡ್ಡು ಕೊಡ್ತೀಯ? ಇದನ್ನೆಲ್ಲ ತುಂಬಾ ನೋಡಿದೀವಮ್ಮ. ಇಡು ಫೋನು. ಹಲೋ, ಇದಕ್ಕೆ ನಾನು ಬೇರೆ ದಾರಿನೇ ಕಂಡುಹಿಡಬೇಕು. ಕೀರ್ತಮ್ಮ, ಸಮಾಧಾನ ಮಾಡಕ್ ಬಂದ್ರ ಅಣ್ಣ? ನನಗೆ ಗೊತ್ತು ನೀವು ಬಂದಿರೋದು ಅದಕ್ಕೆ ಅಂತ. ಅದೇನು ಹೇಳಬೇಕು ಅಂತಿದ್ದೀರೋ ಹೇಳ್ಬಿಡಿ. ನೋಡಿಮ್ಮ, ನಿಮ್ಮ ದೊಡ್ಡತ್ತೆ ಏನೋ ಬೈದ್ರು ಅಂತ ಬೇಜಾರು ಮಾಡಿಕೊಂಡು ಮನೆ ಬಿಟ್ಟು ಹೋಗಬಾರ್ದು. ಹಾಂ, ಅವರು ತುಂಬ ಒಳ್ಳೆಯವರು. ನಿಮ್ಮ ವಿಚಾರದಲ್ಲಿ ಕಠೋರವಾಗಿ ಮಾತಾಡಿದ್ದಾರೆ ಅಷ್ಟೇ. ಆದರೆ ಅವ್ರ ಮನಸ್ಸು ಬೆಣ್ಣೆಗಿಂತ ಮೃದು.
ಆ, ಅಂಜಲಿ ಬೇಜಾರು ಮಾಡ್ಕೋಬಾರ್ದು, ಅವಳು ಈ ಮನೆ ಬಿಟ್ಟು ಹೋಗಬಾರ್ದು ಅನ್ನೋ ಕಾರಣಕ್ಕೆ ಏನೋ ಒಂದೆರಡು ಮಾತು ಅಂದಿದ್ದಾರೆ. ಅದ್ರ ಉದ್ದೇಶ ನಾನು ಮನೆ ಬಿಟ್ಟು ಹೋಗ್ಬೇಕು ಅನ್ನೋದಲ್ಲ. ಹಾ ಕೀರ್ತಮ್ಮ, ಅದನ್ನೇ ಸೀರಿಯಸ್ ಆಗಿ ತಗೊಂಡು ನೀವೆಲ್ಲಿ ದುಡುಕಿ ನಿರ್ಧಾರ ತಗೊಂಡ್ಬಿಡ್ತೀರೋ ಅಂತ ಹೇಳೋಣ ಅಂತ ಬಂದೆ. ಎಲ್ಲ 2 ದಿನ ಸರಿ ಹೋಗ್ಬಿಡುತ್ತೆ ಕೀರ್ತಮ್ಮ. ನಿರ್ಧಾರ ತಗೋಬಾರ್ದು ಅಂತ ನೀವ್ ಹೇಳ್ತಿದ್ದೀರಿ ಅಣ್ಣ, ಆದ್ರೆ ನಾನೀಗಾಗ್ಲೇ ನಿರ್ಧಾರ ತಗೊಂಡಾಗಿದೆ. ಏನ್ ಹೇಳ್ತಿದ್ಯಾ ಕೀರ್ತಮ್ಮ? ಈ ಮನೆಯಿಂದ ಹೋಗ್ಬೇಕಾದವ್ರು ಹೋಗ್ಲಿ ಅಂತ ಅತ್ತೆ ಬಾಯಿಂದ ಬಂದಾಗ ಅಲ್ಲಿದ್ದವ್ರು ಯಾರೊಬ್ರು ಅದಕ್ಕೆ ವಿರುದ್ಧವಾಗಿ ಒಂದು ಮಾತು ಆಡಿಲ್ಲ. ಅಂದಮೇಲೆ ಎಲ್ರಿಗೂ ನಾನು ಇಲ್ಲಿಂದ ಹೋಗ್ಬೇಕು ಅನ್ನೋದೇ ಇದೆ. ಈ ಮನೇಲಿ ನಾನಿರೋದು ಬೇರೆಯವ್ರಿಗೆ ಇಷ್ಟವಾಗಿ ಇರೋದಾದ್ರೆ ಅದಕ್ಕೊಂದು ಬೆಲೆ ಇರುತ್ತೆ. ಆದ್ರೆ ಬಲವಂತವಾಗಿ ನಾನು ಇಲ್ಲೇ ಇರ್ತೀನಿ ಅಂತ ಹಠ ಹಿಡಿದು ಕೂತ್ರೆ ಹೀಗೆ ಬೆಲೆನೂ ಹೋಗುತ್ತೆ, ಪ್ರೀತಿನೂ ಸಾಯುತ್ತೆ. ಅಯ್ಯೋ, ನೀವು ಆ ರೀತಿ ಎಲ್ಲ ಯೋಚನೆ ಮಾಡಬಾರ್ದು ಕೀರ್ತಮ್ಮ. ತುಂಬಾ ಯೋಚನೆ ಮಾಡಿ ನಾನು ಈ ನಿರ್ಧಾರಕ್ಕೆ ಬಂದಿದ್ದೀನಿ ಅಣ್ಣ. ಕಾನೂನಿನ ಪ್ರಕಾರ ನಾನಿನ್ನೂ 3 ತಿಂಗಳು ಇಲ್ಲಿರ್ಬೇಕು, ಅದು ನನ್ನ ಕರ್ತವ್ಯ. ಆದ್ರೆ ಅದಾದ್ಮೇಲೂ ನಾನು ಇಲ್ಲೇ ಇರ್ತೀನಿ ಅಂತ ಹೇಳೋದಕ್ಕೆ ನನಗೆ ಯಾವ ಅಧಿಕಾರನೂ ಇಲ್ಲ, ಆಸೆನೂ ಇಲ್ಲ. ನೀವು ಹಾಗನ್ಬಾರ್ದು ಕೀರ್ತಮ್ಮ. ಈ ಮನೆನ ಸರಿ ಮಾಡಕ್ ಬಂದವ್ರು ನೀವು ಬಂದ್ಮೇಲೆ ಈ ಮನೆ ಪರಿಸ್ಥಿತಿ ಚೆನ್ನಾಗಾಗ್ತಿದೆ. ಆ ಅಂಜಲಿ ಆಡೋ ಆಟಕ್ಕೆ ಒಂದು ಉತ್ತರ ಸಿಕ್ತಿದೆ ಅಂತ ಅವಳಿಗೆ ಅನಿಸ್ತಾ ಇದೆ. ರಾಘಣ್ಣನು ನೀವು ಬೇಕು ಅಂತ ಬರ್ತಿದ್ದಾರೆ. ಹೀಗಿರುವಾಗ ನೀವು ಹೊರಟ್ಬಿಟ್ರೆ ಈ ಮನೆಗೆ ಒಳ್ಳೇದನ್ನ ಬಯಸೋರು ಯಾರು ಕೀರ್ತಮ್ಮ? ನಾನು ಆಚೆ ಇದ್ರು ಈ ಮನೆಗೆ ಏನು ಒಳ್ಳೇದಾಗುತ್ತೋ ಅದನ್ನೇ ಯೋಚನೆ ಮಾಡ್ತೀನಿ ಅಣ್ಣ. ಬೇಡವಾದ ಕಡೆ ಇರಬಾರ್ದು ಅಂತ ನೀವು ಯೋಚನೆ ಮಾಡ್ಬೋದು. ಆದ್ರೆ ನೀವು ಈ ಮನೆಗೆ ಬೇಕು. ಅದಕ್ಕೆ ನಿಮ್ಮ ನಿರ್ಧಾರಗಳನ್ನ ಬದಲಾಯಿಸ್ಕೋಬೇಕು. ನನ್ನ ಮೇಲಾಣೆ. ಆಣೆ ಕಾಲ ಮುಗಿದು ವರ್ಷಗಳೇ ಆಗೋಯ್ತಣ್ಣ. ಭಾವನೆಗಳಿಗೆ ಬೆಲೆ ಕೊಡಬೇಕು ನಿಜ, ಆದ್ರೆ ಆ ಭಾವನೆಗಳು ನಿರ್ಧಾರಗಳನ್ನ ಬದಲಾಯಿಸೋ ಹಾಗಾಗಬಾರ್ದು. ನಾನು ಈ ಮನೇಲಿರೋದಿಲ್ಲ. ಹಲೋ. ಹಲೋ, ಸಮರ್ಥ ಡಿಟೆಕ್ಟಿವ್ ಏಜೆನ್ಸಿನಾ? ಎಸ್. ನಾನು ಅಂಜಲಿ ಅಂತ ಮಾತಾಡ್ತಿರೋದು. ವಿನ್ಸೆಂಟ್ ಅವ್ರು ನಿಮ್ಮ ನಂಬರ್ ಕೊಟ್ಟರು. ನಿಮ್ಮ ಕಡೆಯಿಂದ ನನಗೊಂದು ಸಹಾಯ ಆಗಬೇಕಾಗಿತ್ತು. ಸಾರಿ ಮೇಡಮ್, ನಾವಿಲ್ಲಿ ಸಹಾಯ ಮಾಡಕ್ಕೆ ಕೂತಿಲ್ಲ, ಕೊಡೋ ಪೇಮೆಂಟ್ಗೆ ಕೆಲಸ ಮಾಡೋಕ್ಕೆ ಅಂತ ಕೂತಿರೋದು. ಯಾ ಐ ನೋ, ನೀವು ಕೆಲಸನ ಸುಮ್ಮನೆ ಮಾಡ್ಕೊಡಲ್ಲ ಅಂತ ನನಗೆ ಗೊತ್ತು. ಪೇಮೆಂಟ್ ಆಗುತ್ತೆ. ಡೀಟೇಲ್ಸ್ ಹೇಳಿ ಮೇಡಮ್. ನಿಮಗೆ ನಾನೊಂದು ನಂಬರ್ ಕೊಡ್ತೀನಿ, ನೀವು ಆ ನಂಬರ್ ಡೀಟೇಲ್ಸ್ ನಂಗೆ ಕೊಡಬೇಕು. ಐ ಮೀನ್ ಅದು ಯಾರ ಹೆಸರಲ್ಲಿದೆ, ಅದನ್ನು ಯಾವ ವ್ಯಕ್ತಿ ಯೂಸ್ ಮಾಡ್ತಿದ್ದಾನೆ, ಹಾಗೆ ಅವನಿರೋ ಮನೆ ಅಡ್ರೆಸ್. ಸರಿ, ನಂಬರ್ ಬರ್ಕೊಳ್ಳಿ ಮೇಡಮ್. ಅಲ್ಲ, ನಂಬರ್ ನಾನು ಕೊಡ್ತೀನಿ ಅಂದರೆ ನೀವೇ ನಂಬರ್ ಕೊಡ್ತೀನಿ ಅಂತ ಹೇಳ್ತಿದ್ದೀರಲ್ಲ. ಹಲೋ ಮೇಡಮ್, ನಾವು ಕೊಡ್ತಾ ಇರೋದು ನನ್ನ ಅಕೌಂಟ್ ನಂಬರು. ಅಕೌಂಟ್ಗೆ 50,000 ರೂಪಾಯಿ ಡೆಪಾಸಿಟ್ ಮಾಡಿ, ನಿಮಗೆ ಎಲ್ಲ ಡೀಟೇಲ್ಸ್ ಸಿಗುತ್ತೆ. ಏನು, ಒಂದು ಸಣ್ಣ ಕೆಲಸಕ್ಕೆ 50,000ನಾ? ಒಂದು ಸಣ್ಣ ಡೀಟೇಲ್ಸ್ ಸಿಗೋಕ್ಕೆ ಎಷ್ಟು ಕಷ್ಟ ಅಂತ ನಮ್ಗೆ ಗೊತ್ತು. ಅಲ್ಲ ಮೇಡಮ್, ನೀವು ಇನ್ಸೆಂಟ್ ಕಡೋರು ಅಂತ ಹೇಳ್ತೀರಾ, ಇಷ್ಟೊಂದೆಲ್ಲ ಚೌಕಾಸಿ ಮಾಡ್ತೀರಲ್ಲ ಮೇಡಮ್. ಆಯ್ತು, ಅಕೌಂಟ್ ನಂಬರ್ ಮೆಸೇಜ್ ಮಾಡಿ ಅಮೌಂಟ್ ಡೆಪಾಸಿಟ್ ಮಾಡ್ತೀನಿ. ಬೇಗ ಕೆಲಸ ಮುಗಿಸಿ. ಓಕೆ ಮೇಡಮ್, ಇವಾಗಲೇ ಕಳಿಸ್ತೀನಿ. ಅದೇನು ಯಾವಾಗ್ಲೂ ಅಡುಗೆ ಮನೆಗೆ ಅಂಟ್ಕೊಂಡಿರ್ತೀಯ? ಇದನ್ ಬಿಟ್ಟು ಬೇರೆ ಪ್ರಪಂಚನೂ ಇದೆ. ಇಲ್ಲಿದ್ರೆ
ಅದು ಇದು ಏನಾದ್ರೂ ಕೆಲಸ ಮಾಡ್ತಿರ್ಬೋದು ಅಂತ. ಏನು ಬೇಕಾಗಿಲ್ಲ ಅಮ್ಮ. ನೋಡೋ ಕೀರ್ತಿ, ನಿಂಗೊಂದು ವಿಷಯನ ಸ್ಪಷ್ಟವಾಗಿ ಹೇಳ್ಬಿಡ್ತೀನಿ, ಕೇಳಿ ತಿಳ್ಕೊ. ನೀನ್ ಅಡಿಗೆ ಮನೆಯಲ್ಲಿದ್ರೆ ಅಪ್ಪಿ ತಪ್ಪಿ ಗಾಯತ್ರಿ ತಿನ್ನೋ ಅನ್ನಕ್ಕೆ ಏನಾದ್ರೂ ಹಾಕ್ಬಿಡ್ತೀಯ ಅಂತ ಅವಳು 3 ಹೊತ್ತು ತಲೆ ಕೆಡ್ಸ್ಕೊಂಡು ಕೂತಿರ್ತಾಳೆ. ನೋಡಿ, ವಿಷ ಹಾಕೋ ಬುದ್ಧಿ ಇಲ್ಲ ನನಗೆ. ಆ ಬುದ್ಧಿ ಯಾರಿಗೂ ಇರೋಲ್ಲ. ಆದ್ರೆ ಸಮಯ ಸಂದರ್ಭ ಕೆಲವ್ರ ತಲೆಗೆ ಆ ಬುದ್ಧಿನ ತಂದು ಹಾಕ್ಬಿಡುತ್ತೆ. ಅತ್ತೆ, ನಿಜ ಹೇಳ್ತಿದ್ದೀನಿ, ನೀವ್ ನನ್ನನ್ನ ತಪ್ಪಾಗಿ ತಿಳ್ಕೊಂಡಿದ್ದೀರಿ. ಆದ್ರೆ ನಾನು ತುಂಬಾ ಸರಿಯಾಗಿದ್ದೀನಿ ಅಂತ ತಾನೇ ಹೇಳ್ತಿದ್ಯಾ? ಇಲ್ಲ, ಸರಿ ತಪ್ಪುಗಳ ಲೆಕ್ಕಾಚಾರ ಈ ಮನೇಲಿ ಸೋಲ್ತಿದೆ. ಅದನ್ನ ನಾವ್ ಅರ್ಥ ಮಾಡ್ಕೋಬೇಕು ಅಂತ ನಮಗ್ ಬುದ್ಧಿ ಹೇಳ್ತಿದ್ಯಾ? ಅಯ್ಯೋ, 1 ನಿಮಿಷ. ಅಯ್ಯೋ ಅತ್ತೆ, ಬಟ್ಟೆ ಏನ್ ಮಾಡ್ತಿದ್ಯಾ? ಅತ್ತೆ, ಬಟ್ಟೆ ಅಯ್ಯೋ, ಅಯ್ಯೋ. ಅಯ್ಯೋ, ಅತ್ತೆ. ಅತ್ತೆ, ಅತ್ತೆ, ಬನ್ನಿ ಅತ್ತೆ. ಅತ್ತೆ, ಬನ್ನಿ. ಏನು ಮಾಡಿದ್ಯಾ? ಬಿಡ, ಬಿಡ. ಈ ಕಡೆ ಬನ್ನಿ ಅತ್ತೆ. ಈ ಕಡೆ ಬನ್ನಿ. ಈ ಕಡೆ ಅಯ್ಯೋ, ಆಗಲ್ಲ. ಅದು ಜಾಸ್ತಿ ಆಗುತ್ತೆ, ಬನ್ನಿ. ಏಯ್, ನನ್ನ ಮಾತು ಕೇಳೆ. ನೀರು ಹಾಕ್ಬೇಡ್ವೆ ಅಂತ ಗಾಯತ್ರಿನ ನೀರು ಹಾಕ್ಬಾರ್ದೆ. ನನ್ನ ಮಾತು ಕೇಳೆ. ಇವಳು ನನ್ನ ಮಾತು ಕೇಳ್ತಾನ, ಏನಪ್ಪ ಮಾಡ್ಲಿ? ದಯವಿಟ್ಟು ಯಾರಾದ್ರೂ ಬನ್ನಿ. ಅತ್ತಿಗೇನು ಆಗೋಗಿದೆ, ದಯವಿಟ್ಟು ಯಾರಾದ್ರೂ ಬನ್ನಿ. ನನ್ನ ಮಾತು ಕೇಳೆ ಪ್ಲೀಸ್ ಕಣೆ. ನೀರು ಹಾಕ್ಬೇಡ್ವೆ. ಅಯ್ಯೋ, ನೀರು ಹಾಕ್ಬೇಡ್ವೆ. ಡಾಕ್ಟ್ರೆ, ನನ್ನ ಹೆಂಡತಿಗೇನು ಅಪಾಯ ಇಲ್ಲ ತಾನೆ? ಅಲ್ಲ, ಸುಟ್ಟಿರೋ ಗಾಯ ನೋಡಿದ್ರೆ ಸ್ವಲ್ಪ ಜಾಸ್ತಿನೇ ಇದ್ದಾಗಿದೆ. ಡಾಕ್ಟ್ರೆ, ಇವರು ಈ ಮನೆ ರೈಟ್ ಹ್ಯಾಂಡು. ಡಾಕ್ಟರ್, ನಮ್ಮ ಅತ್ತೆಗೆ ಏನು ಆಗಲ್ಲ ತಾನೆ? ಡಾಕ್ಟ್ರೆ, ಖರ್ಚು ಬಗ್ಗೆ ಏನು ಯೋಚನೆ ಮಾಡಬೇಡಿ. ನೀವು ಹೇಳಿದ್ರೆ ಈಗಲೇ ನರ್ಸಿಂಗ್ ಹೋಮ್ ಅಡ್ಮಿಟ್ ಮಾಡೋಣ. ಅದನ್ನು ಹೇಳೋಕ್ ಮುಂಚೆ ನಿಮ್ಮಲ್ಲಿ ಒಂದು ಪ್ರಶ್ನೆ ಕೇಳ್ಬೋದಾ? ಏನು ಅಂತ ಹೇಳಿ ಡಾಕ್ಟರ್. ಈ ಅನಾಹುತ ಆದಾಗ ತಕ್ಷಣ ನೀರು ಹಾಕಿದವ್ರು ಯಾರು? ಇವಳೆ ಡಾಕ್ಟರ್, ಇವಳೆ ಈ ಕೀರ್ತಿನೇ. ನಾನು ಬಡ್ಕೊಂಡೆ ಬೇಡ ಬೇಡ ಅಂತ, ಚರ್ಮ ಸುಡ್ತಾ ಇದೆ, ನೀರು ಹಾಕ್ಬಾರ್ದು ಕಣೆ ಅಂತ ಕಿರ್ಚ್ಕೊಂಡೆ ಡಾಕ್ಟರ್. ಆದ್ರೆ ಇವಳು ನನ್ನ ಮಾತೇ ಕೇಳಿಲ್ಲ. ಕೀರ್ತಿ, ಇದಕ್ಕೆ ಹೇಳೋದು, ದೊಡ್ಡವ್ರು ಹೇಳೋ ಮಾತನ್ನ ಕೇಳೋ ಅಭ್ಯಾಸ ಮಾಡ್ಕೋಬೇಕು ಅಂತ. ನೋಡು, ನಿನ್ನಿಂದ ಎಂತ ಅನಾಹುತ ಆಗಿದೆ ಅಂತ. ಕೀರ್ತಿ, ಯಾಕಮ್ಮ ಹೀಗೆ ಮಾಡಕ್ ಹೋದೆ? ಡಾಕ್ಟ್ರೆ, ಎಕ್ಸ್ಕ್ಯೂಸ್ ಮೀ. ಏನಮ್ಮ, ನನ್ನ ಹೆಂಡತಿ ಮಾತನ್ನ ನಾನೇ ಕೇಳ್ತೀನಿ, ನಿನಗೆ ಕೇಳೋಕೇನೋ? ಇಷ್ಟಕ್ಕೂ ಸುಟ್ಟಗಾಯಕ್ಕೆ ನೀರು ಹಾಕಬಾರ್ದು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ನನಗೆ. ಆಮ್ ಐ ರೈಟ್ ಡಾಕ್ಟರ್? ಪ್ಲೀಸ್ ಸುಮ್ನಿರಿ. ಪಾಪ ಆಕೆನ್ ಯಾಕೆ ಎಲ್ರು ಬೈತಾ ಇದ್ದೀರಿ? ಅವ್ರು ಏನ್ ಮಾಡಿದಾರೋ ಅದನ್ನ ಸರಿಯಾಗೇ ಮಾಡಿದ್ದಾರೆ. ನೀರ್ ಹಾಕೋದು ನಿಜವಾದ ಕಾಮನ್ ಸೆನ್ಸು. ಇವತ್ತು ನೀರ್ ಹಾಕಿರೋದ್ರಿಂದ ಬರ್ನ್ಸ್ ಕಮ್ಮಿ ಆಗಿದೆ. ಇಲ್ದೇ ಇದ್ರೆ ಅವ್ರು ಹೇಳೋ ಹಾಗೆ ನರ್ಸಿಂಗ್ ಹೋಮ್ಗೆ ಅಡ್ಮಿಟ್ ಮಾಡಬೇಕಾಗಿತ್ತು. ಇಲ್ದಿದ್ರೆ ಪರಿಸ್ಥಿತಿ ಗಂಭೀರ ಆಗಿರೋದು. ನಿಜವಾಗ್ಲೂ ಈಕೆ ತಕ್ಷಣಕ್ಕೆ ಬುದ್ಧಿ ಉಪಯೋಗಿಸಿ ಆಕೆನ ಕಾಪಾಡಿದಾಳೆ. ಬಹಳ ಒಳ್ಳೆ ಕೆಲಸ ಮಾಡಿದೀಯಮ್ಮ. ಈ ಕ್ರೀಮು 2 ದಿವಸ ಹಚ್ಚಿ ಆರಾಮಾಗುತ್ತೆ. ನೋವಿಗೆ ಇಂಜೆಕ್ಷನ್ ಕೊಟ್ಟಿದ್ದೀನಿ. ಏನು ಗಾಬರಿ ಪಡುವಂಥದ್ದೇನಿಲ್ಲ. ಗಾಯದ ಮೇಲೆ ಧೂಳು ಕೂತ್ಕೊಂಡಾಗೆ ನೋಡ್ಕೊಳ್ಳಿ. ಸ್ವಲ್ಪ ಆಚೆ ಈಚೆ ತಿರುಗಾಡಬೇಡಿ. ಸ್ವಲ್ಪ ರೆಸ್ಟ್ ತಗೊಳ್ಳಿ ಅಮ್ಮ.
ಎಲ್ಲ ಸರಿ ಹೋಗುತ್ತೆ. ಓಕೆ, ಬರಲ್ಲ ನಾನು. ಕುಡಿ ಡಾಕ್ಟರ್, ಕುಡಿ ಕುಡಿ ನಡಿ. ದೇವ್ರೆ, ಆದಷ್ಟು ಬೇಗ ಅತ್ತೆ ಆರೋಗ್ಯ ಸರಿ ಹೋಗೋ ಹಾಗೆ ಮಾಡಪ್ಪ. ಈ ಮನೆ ಬೇಕು ಬೇಡಗಳನ್ನ ಸರಿಯಾಗಿ ನೋಡ್ಕೊಳ್ಳೋರು ಅವರು. ಅವರೇ ಈ ಮನೆ ಆರೋಗ್ಯ. ಅವ್ರ ಆರೋಗ್ಯನೇ ಕೆಟ್ರೆ ಚೆನ್ನಾಗಿರಲ್ಲ ಅಲ್ವಾ? ಪ್ಲೀಸ್ ದೇವ್ರೆ. ನಿನ್ಗೆ ಸಹಾಯ ಮಾಡೋಣ ಅಂತ ಬಂದೆ ಕೀರ್ತಿ. ಹೌದು ಕೀರ್ತಿ, ನಿನ್ ಮುಖ ನೋಡಿದ್ರಿಂದನೇ ಅವ್ರಿಗೆ ಹೀಗಾಯ್ತು ಅನ್ನೋ ಭಾವನೆ ಅತ್ತೆಗಿದೆ. ಸೊ ನೀನೀಗ ಆರತಿ ತಗೊಂಡೋಗಿ ಅವ್ರಿಗೆ ಕೊಟ್ರೆ ಅದ್ ನಾಟಕ ಅಂತ ಅನ್ಸುತ್ತೆ. ಪಾಪ ನಿನ್ ಉದ್ದೇಶ ಏನೋ ಒಳ್ಳೇದೇ ಇರ್ಬೋದು, ಆದ್ರೆ ಅತ್ತೆ ನಿನ್ನನ್ನ ನೋಡ್ತಿರೋ ದೃಷ್ಟಿನೇ ಬೇರೆ. ಕೊಡಿಲಿ, ಆರ್ತಿನ ನಾನು ತಗೊಂಡೋಗಿ ಕೊಡ್ತೀನಿ. ಕೊಡು ಕೀರ್ತಿ. ನಿಮ್ ಗಾಯ ಬೇಗ ವಾಸಿ ಆಗ್ಲಿ ಅಂತ ಆರತಿ ತಗೊಂಡ್ಬಂದಿದ್ದೀನಿ, ತಗೊಳ್ಳಿ. ಬೇಡ ಬೇಡ, ಇಂಥ ಟೈಮಲ್ಲಿ ನೀವೆದ್ದು ಆಯಾಸ ಮಾಡ್ಕೊಂಡು ಆರತಿ ತಗೊಳ್ಳೋದು ಬೇಡ ಅತ್ತೆ. ಒಂದು ನಿಮಿಷ ಇರಿ. ಕೀರ್ತಿ, ಆರತಿ ಸೇವೆ ಮಾಡೋದಕ್ ಸಿಗ್ಲಿಲ್ಲ ಅಂತ ಮಾತ್ರೆ ಸೇವೆ ಮಾಡೋದಕ್ ಹೊರಟ್ಯಾ? ಯಾಕಮ್ಮ ಇಷ್ಟು ತೊಂದರೆ ತಗೋತಿದ್ಯಾ? ಕೊಡಿಲಿ ಕೊಡಿಲಿ ಕೊಡಿಲಿ. ಕೀರ್ತಿ, ನೀನ್ ಏನೇ ಕಾರಣ ಇಟ್ಕೊಂಡು ಹೋದ್ರು ಅತ್ತೆ ನೋಡೋದು ಈ ನಿನ್ ಮುಖನೇ ತಾನೆ. ನಾನು ಕೊಡ್ತೀನಿ. ಸಾರಿ, ಮಲಗಿದ್ದೀರಾ? ನಾನು ನಿಮ್ಗೆ ಮತ್ತೆ ತೊಂದರೆ ಕೊಡ್ತಾ ಇದ್ದೀನಿ. ಒಂದ್ ಸ್ವಲ್ಪ ಎದ್ದೇಳಿ ಅತ್ತೆ. ನೀವು ಮಾತ್ರೆ ತಗೋಬೇಕು, ನಾನು ಕ್ರೀಮ್ ಹಚ್ಚಬೇಕು. ಒಂದ್ ನಿಮಿಷ. ಸೊಸೆ